ಅತಿ ಶೀಘ್ರವಾಗಿ ಈಶ್ವರನ ಪಾದವನ್ನು ಸ್ಪರ್ಶ ಮಾಡುವ ಶುಭ ಕಾಲ ಬಂದಿದೆ. ಮನೋಚಿಂತಿತವಾಗಿ, ಮನಸ್ಥೈರ್ಯವಾಗಿ, ಏಕಾಗ್ರತೆಯಿಂದ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ಓಂ ನಮಃ ಶಿವಾಯ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ. ಭಸ್ಮಾಲೇಪನಕರಂ ತ್ರಿಪುಂಡ್ರ ವಿಲಸತ್ ಸಿಂಧೂರ ಚಿತ್ತಾನ್ವಿತಂ ಢಕ್ಕಾ ವಾಮಕರೇಷು ಸವ್ಯಪ್ರಹರಂ ಚರ್ಮಾಂಬರೇ ಶೋಭಿತಂ ಶೂಲಂ ಕೃಷ್ಣ ಮೃಗಸ್ಯ ಲಂಬಿತಕರಂ ಚೂಡೇಂದು ಬದ್ಧಂ ಹರಂ ಸೇವೆ ಸೇಂದ್ರಚರಂತ ಬೃಂದಮನಿಷಂ ಕಂಕಾಲ ಮೂರ್ತಿಂ ಶಿವಂ. ನೋಡಿ, ಆ ಶಿವಧ್ಯಾನದಿಂದ ಸಂತೃಪ್ತನಾದಂತಹ ಅಮೃತ ಶಿಲೆಯ ಸ್ಫಟಿಕರಚಿತವಾದ ಶಿವಲಿಂಗ ತೃಪ್ತಿಯಾಗಿ ಮೂಲಮೂರ್ತಿಯಾದ ಶಿವನ ಪೂಜೆಗಾಗಿ ಅನುವು ಮಾಡಿಕೊಟ್ಟರು ಆ ಸ್ಫಟಿಕಲಿಂಗ. ಈಗ ಸೋಮಸೂತ್ರ ಎಂದರೆ ಪಾರ್ವತಿ. ಸಾಮಾನ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೆಲ್ಲರೂ ಮೂರ್ತಿ ರೂಪವಾಗಿರ್ತಾರೆ. ಆದರೆ ಶಿವ ಮಾತ್ರ ಲಿಂಗಸ್ವರೂಪನಾಗಿರ್ತಾನೆ. ಮುಖ ಶಿವೋ ನಸ್ತುಮನ ಭವ ವಿಜ್ಜಂಧನುಕ್ಕಭರ್ತಿನೋ ವಿಶಲ್ಯೋ ಬಾಣವಾಗುಂ ಉತ ಅನೇಶನ್ನಸ್ಯೇಷವ ಆಭರಸ್ಯ ನಿಸಂಗತಿಃ ಯಾತೆ ಹೇತುರ್ಮೀಢುಟ್ಟಮಹಸ್ತೆ ಬಭೂವತೆ ಧನುಃ ತಯಾ ಅಸ್ಮಾನ್ ವಿಶ್ವದಸ್ತ್ವಮಜಕ್ಷ್ಮಜಾ ಪರಿಭುಜ ನಮಸ್ತೆ ಅಸ್ತ್ವಾಯುಧಾಯಾನ ತಥಾಯ ಧೃಷ್ಣವೇ ಉಭಾಭ್ಯಾಮುತತೆ ನಮೋ ಬಾಹುಭ್ಯಾಂತವ ಧನ್ವನೆ ಪರಿತೆ ಧನ್ವನೋ ಹೇತಿರಸ್ಮಾಂ ವಿಣತ್ತು ವಿಶ್ವತಃ ಅಥೋ ಜಯಿಷದಿಸ್ತವಾರೇ ಅಸ್ಮನ್ನಿದೇಹಿತಂ ಶಂಭವೇ ನಮಃ ನಮಃ. ಶಾಂತಿ ಶಾಂತಿ ಶಾಂತಿ. ಸೂರ್ಯ ಭಗವಂತ ಪರಮೇಶ್ವರನ ಮೇಲೆ 18 ಸೆಕೆಂಡುಗಳ ಕಾಲ ತನ್ನ ಪೂಜೆಯನ್ನು ನೆರವೇರಿಸಿದ್ದಾನೆ. ನಾಳೆಯಿಂದ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ದಕ್ಷಿಣಾಯನದಲ್ಲಿ ಯಾರ್ಯಾರು ಏನೇನು ಯಾತ್ರೆಗಳನ್ನು, ಸೇವೆಗಳನ್ನು, ಯಜ್ಞಗಳನ್ನು, ಯಾಗಗಳನ್ನು, ಪೂಜೆಗಳನ್ನು, ಧ್ಯಾನಗಳನ್ನು, ಹೋಮಗಳನ್ನು ಮಾಡಿದ್ದೀರೋ ಅವರೆಲ್ಲರಿಗೂ ವಿಶೇಷವಾಗಿ ಈ ಸ್ವಾಮಿಯ ಪೂಜೆಯ ನಂತರ ಪ್ರವೇಶ ಮಾಡಿದಂತಹ ಸೂರ್ಯ ಭಗವಂತ ನಾಳಿನಿಂದ ಎಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥ ಸ್ಥಿತಿ ಬರಲಿ. ಈ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ ದರ್ಶನ ಮಾಡಿದಂತಹ ಎಲ್ಲ ಭಕ್ತರಿಗೆ ಅವನ ಕೃಪಾಕಟಾಕ್ಷ ಪರಿಪೂರ್ಣವಾಗಿರಲಿ. ಈ ಒಂದು ಸೂರ್ಯ ಪೂಜೆಯ ದರ್ಶನ ಮಾಡಿದಂತಹ ವರಹ ಆವರಣದಲ್ಲಿರುವ ಎಲ್ಲ ಭಕ್ತವೃಂದದವರಿಗೂ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಗೆ ಪ್ರತಿಷ್ಠತಿ ಧನಂ ಧಾನ್ಯಂ ವಶಂ ಇತಿ ಸಂಹತ್ತರಂ ದೀರ್ಘಮಾಯೋಃ ರೋಚನ ರೋಚಮಾನ ಶೋಭನ ಶೋಭಮಾನಸ್ಯ ಕಲ್ಯಾಣಃ ಶತಂಜೀವ ಶತಂಜೀವ ಸುಖೀ ಭವ ಸುಖೀ ಭವ. ಹರ ನಮಃ